ಹೆದರದೆ ಶ್ರದ್ಧೆಯಿಂದ ಓದಿದ್ರೆ ಯಶಸ್ಸು ಖಚಿತ. ಯುಪಿಎಸ್ಸಿ ಸಾಧಕ ಡಾಕ್ಟರ್ ವರುಣ್ ಗೌಡಗೆ ಶಾಸಕ ಬಿಎನ್ ರವಿಕುಮಾರ್ ಸನ್ಮಾನ. ಶಿಡ್ಲಘಟ್ಟ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆ ಅತಿ ಮುಖ್ಯ. ಸೋಲುಗಳು ಎದುರಾದಾಗ ಎದೆಗುಂದದೆ ಗುರಿಯತ್ತ ಸಾಗಿದ್ರೆ ಖಂಡಿತವಾಗಿಯೂ ಗೆಲುವು ನಮ್ಮದಾಗ್ತದೆ ಅಂತ ಯುಪಿಎಸ್ಸಿ ರ್ಯಾಂಕ್ ವಿಜೇತ ಡಾಕ್ಟರ್ ವರುಣ್ ಗೌಡ ಅವರು ಯುವಜನತೆಗೆ ಕರೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ತಮ್ಮ ಯಶಸ್ಸಿನ ಹಾದಿಯನ್ನ ಮೆಲುಕು ಹಾಕಿದ ಡಾಕ್ಟರ್ ವರುಣ್, ಇದು ನನ್ನ 3ನೇ ಪ್ರಯತ್ನವಾಗಿತ್ತು. ಮೊದಲ 2 ಪ್ರಯತ್ನಗಳಲ್ಲಿ ವಿಫಲನಾದಾಗಲೂ ನನ್ನ ಕುಟುಂಬದವರು ನೀಡಿದ ಬೆಂಬಲ ಮತ್ತು ನನ್ನ ಮೇಲಿದ್ದ ಆತ್ಮವಿಶ್ವಾಸ ನನ್ನನ್ನು ಇಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಸೋಲು ಅನ್ನೋದು ಜೀವನದ ಒಂದು ಭಾಗವಷ್ಟೇ, ಅದನ್ನೇ ಅಂತ್ಯ ಅಂತ ಭಾವಿಸಬಾರದು ಅಂತ ತಿಳಿಸಿದ್ರು. ತಮ್ಮ ಸಾಧನೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಸ್ಫೂರ್ತಿ ಎಂದ ಅವರು, ದೇವೇಗೌಡರು ಐಎಎಸ್ ಅಧಿಕಾರಿಗಳನ್ನ ಗೌರವಿಸುವ ರೀತಿ ಮತ್ತು ದೇಶಕ್ಕೆ ಅವರು ನೀಡಿದ ಕೊಡುಗೆಗಳು ತಮಗೆ ಮಾದರಿ ಅಂತ ಭಾವುಕರಾದರು. ಇದೇ ಸಂದರ್ಭದಲ್ಲಿ ವರುಣ್ ಗೌಡ ಅವರ ಸಾಧನೆಯನ್ನು ಶ್ಲಾಘಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು, ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 462ನೇ ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ಶ್ರೇಯಾಂಕ ಪಡೆಯುವ ಮೂಲಕ ವರುಣ್ ಗೌಡ ಅವರು ಅವಳಿ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ದೊಡ್ಡ ಕೀರ್ತಿ ತಂದಿದ್ದಾರೆ. ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿಯ ಮಗನಾಗಿ ಕಠಿಣ ಪರಿಶ್ರಮದಿಂದ ದೇಶದ ಅತ್ಯುನ್ನತ ಪರೀಕ್ಷೆಯಲ್ಲಿ ಸಾಧನೆ ಮಾಡಿರುವುದು ನಮ್ಮ ಮಣ್ಣಿನ ಗುಣವನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಂತಾಗ್ತದೆ ಅಂತ ಹರ್ಷ ವ್ಯಕ್ತಪಡಿಸಿದರು. ವರುಣ್ ಗೌಡ ಅವರು ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ ಉಪನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಕಾಶ್ ಗೌಡ ಮತ್ತು ಪ್ರೇಮ ದಂಪತಿಯ ಪುತ್ರ. ಮೂಲತಃ ಕೋಲಾರ ಜಿಲ್ಲೆಯವರಾದ ಇವರು ಶಿಡ್ಲಘಟ್ಟದಲ್ಲಿ ಹುಟ್ಟಿ ಬೆಳೆದವರು. ಅವರ ಶೈಕ್ಷಣಿಕ ಹಾದಿಯನ್ನು ಸ್ಮರಿಸಿದ ಶಾಸಕರು, ಅವರು ಶಿಡ್ಲಘಟ್ಟ, ಮಂಚೇನಹಳ್ಳಿ, ಚಿಂತಾಮಣಿ ಹಾಗೂ ಮೂಡಬಿದ್ರಿಯಂತಹ ಗ್ರಾಮೀಣ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಓದಿ ಕೊಪ್ಪಳದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದು ಇಂದು ಈ ಹಂತಕ್ಕೆ ತಲುಪಿರುವುದು ಎಲ್ಲರಿಗೂ ಮಾದರಿ ಎಂದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹಾದಿಯಲ್ಲೇ ವರುಣ್ ಗೌಡ ಅವರು ಸಹ ಉತ್ತಮ ಆಡಳಿತಗಾರರಾಗಿ ಹೊರಹೊಮ್ಮಲಿ ಮತ್ತು ರಾಜ್ಯ ಹಾಗೂ ದೇಶಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ಶಾಸಕರು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವರುಣ್ ಗೌಡ ಅವರು ತಮಗೆ ಮಾರ್ಗದರ್ಶನ ನೀಡಿದ ಐಆರ್ಎಸ್ ಅಧಿಕಾರಿ ವಿವೇಕ್ ರೆಡ್ಡಿ ಹಾಗೂ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಿದ ಶಾಸಕ ರವಿಕುಮಾರ್ ಅವರಿಗೆ ಧನ್ಯವಾದ ಅರ್ಪಿಸಿದರು. ಶಾಸಕ ಬಿಎನ್ ರವಿಕುಮಾರ್ ಅವರು ವರುಣ್ ಅವರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಜೀವನ ಚರಿತ್ರೆಯ ಶಿಕಾರೋರೋಹಣ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಿ ನಂತರ ಸಿಹಿ ಹಂಚಿದ್ರು. ವರುಣ್ ಗೌಡ ಅವರು ಕಳೆದ 2 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಲೇ ಈ ಸಾಧನೆ ಮಾಡಿರುವುದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ಚೀಮೂಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಹುಜಗೂರು ರಾಮಣ್ಣ, ಸುಬ್ಬಾರೆಡ್ಡಿ, ನಾರಾಯಣಸ್ವಾಮಿ, ಪರಮೇಶ್, ಕೊತ್ತನೂರು ಲಕ್ಷ್ಮೀಪತಿ, ಉಮೇಶ್, ಗಜೇಂದ್ರ ಇನ್ನೂ ಅನೇಕ ಮುಖಂಡರು ಹಿತೈಷಿಗಳು ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಆಮೇಲೆ ಬಂದಿದ್ದು ಅದಕ್ಕೆ ಮುಂಚೆ ಅದು ಎಲ್ರಿಗೂ ಅನುಕೂಲ. ಈಗ ಸ್ವಲ್ಪ ನೀವು ಮೋಟಿವೇಟ್ ಮಾಡ್ಬೋದು. ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಡಾಕ್ಟರ್ ವರುಣ್ ಗೌಡರು ಮತ್ತು ಅವ್ರ ಕುಟುಂಬ ಮೊದಲನೇದಾಗಿ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಬಯಲುಸೀಮೆ ಭಾಗದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮುಂದೆ 2 ಜಿಲ್ಲೆಗಳು ಒಂದಾಗಿ ಈ ಒಂದು ಜಿಲ್ಲೆಗಳಿಂದ ಬಹಳಷ್ಟು ಮಹನೀಯರು ಈ ರಾಜ್ಯಕ್ಕೆ, ದೇಶಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಯನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಂತ ಬರ್ತದೆ. ಇವತ್ತು ನಮ್ಮ ಸಾಧಾರಣ ಕುಟುಂಬದವರು, ಇವತ್ತು ನಮ್ಮ ಪ್ರಕಾಶ್ ಅಣ್ಣವರು ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಮಗನ್ನ UPSC ಪರೀಕ್ಷೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ 462ನೇ ರಾಜ್ಯದಲ್ಲಿ 7ನೇ ರ್ಯಾಂಕ್ ಪಡೆದಿದೆ. ಈ ಒಂದು ಕೀರ್ತಿ 2 ಜಿಲ್ಲೆಗಳಿಗೆ ಸಲ್ಲಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ಅವರು ಕೊಟ್ಕೊಂಡು 2 ಜಿಲ್ಲೆಗೆ ಒಂದು ಕೀರ್ತಿಯನ್ನು ಕೊಟ್ಟಿದೆ. ಇವತ್ತು ನಮ್ಮ ವರುಣ್ ಗೌಡರು ನಮ್ಮ ತಾಲೂಕಿನಲ್ಲಿ 1ನೇ ತರಗತಿ 2ನೇ ತರಗತಿ ಸರಸ್ವತಿ ಕಾನ್ವೆಂಟಲ್ಲಿ ವಿದ್ಯಾಭ್ಯಾಸ ಮಾಡಿ, ತದನಂತರ ಮಂಚೇನಹಳ್ಳಿಯಲ್ಲಿ 3ನೇ ತರಗತಿಯಿಂದ 8ನೇ ತರಗತಿವರೆಗೂ 7ನೇ ತರಗತಿವರೆಗೂ ಅಲ್ಲಿ ಶಿಕ್ಷಣ ಪಡ್ಕೊಂಡು, ಅದಾದಮೇಲೆ ಚಿಂತಾಮಣಿಯಲ್ಲಿ ಟ್ರಯಲ್ ಪ್ರೌಢಶಾಲೆಯಲ್ಲಿ 8 ಮತ್ತು 9 10ನೇ ತರಗತಿ ಮುಗಿಸಿ, ಅದಾದ್ಮೇಲೆ ಮೂಡುಬಿದಿರೆಯಲ್ಲಿ ಮುಗಿಸಿ ಮತ್ತೆ ನಮ್ಮ ಕೊಪ್ಪಳದ ಸರ್ಕಾರಿ ವೈದ್ಯಕೀಯ ಶಾಲೆಯಲ್ಲಿ ಅವರು MBBS ಪಡ್ಕೊಂಡು ಇವತ್ತು ಈ ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಇವತ್ತು ನಾವು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮತದಾರರ ವಿಶೇಷವಾಗಿ
ಶುಭಾಶಯಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲರೂ ಇನ್ನು ಮುಂದೆ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡಿಬೇಕು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ದೇಶಕ್ಕೆ, ಈ ಒಂದು ರಾಜ್ಯಕ್ಕೆ ಒಳ್ಳೆ ಕೀರ್ತಿಯನ್ನು ತರಬೇಕು, ಒಳ್ಳೆ ಆಡಳಿತವನ್ನು ಮಾಡಬೇಕು. ಸಂದರ್ಭ ವಿಶೇಷವಾಗಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಒಂದು ಆದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಇವತ್ತು ನಮ್ಮ ವರುಣ್ ಗೌಡ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಇತಿಹಾಸ 1962ರಿಂದ ಇದುವರೆಗೂ ಅವರು ದೇಶದ ಪ್ರಧಾನಮಂತ್ರಿ ಯಾವ ರೀತಿ, ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಯಾವ ರೀತಿ ಅನ್ನೋದನ್ನ ಶಿಖರಾರೋಹಣ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದಾರೆ. ಮುಂದೆ ಏನ್ ನಮ್ಮ ದೇವೇಗೌಡರು ಸಾಹೇಬರು ಪಡೆದಂತ ಕೀರ್ತಿಯನ್ನು ಅವರು ಪಡೀಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಯಾಕಂದ್ರೆ ಇವತ್ತೊಂದು ಅಭಿನಂದನಾ ಸಮಾರಂಭ ಅಷ್ಟೇ ಇಲ್ಲ, ರವಿ ಸರ್ ಅವರು ಇವತ್ತು ಎಲ್ಲಾರನ್ನು ಕರೆಸಿ ಪ್ರತಿಭೆನ ಗುರುತಿಸ್ಬೇಕು ಅನ್ಕೊಂಡಿದ್ದಾರೆ. ಇದು ಒಂಥರ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಭಾಗದಲ್ಲಿ ಆಗಿರೋ ನಮ್ಗೆ ಗೊತ್ತೇ ಇರಲ್ಲ. ಈಗ ನನಗೆ ನಾಗೇಶ್ ಸರ್ ಒಬ್ರು ಆಗಿದ್ರು ಅಂತ ನನ್ಗೆ ಗೊತ್ತೇ ಇಲ್ಲ. ಹಿಂಗ್ ಗೊತ್ತಾದಾಗ ನಿಮ್ದು ಒಂಥರ ಕಾನ್ಫಿಡೆನ್ಸ್ ಬರುತ್ತೆ, ನಮ್ ಭಾಗದಲ್ಲಿ ಒಬ್ರು ಆಗಿದ್ದಾರೆ, ನಾವು ಆಗ್ಬೋದಪ್ಪ ಮುಂದೆ ಅಂತ. ಸೊ ಆ ಕಾನ್ಫಿಡೆನ್ಸ್ ಇವತ್ತು ಅವರು ಎಲ್ಲಾ ಜನರಿಗೂ ಪರಿಚಯ ಮಾಡಿಸಿ ನನ್ನ ಬಗ್ಗೆ ಹೇಳಿ ನನ್ನಿಂದ ಇನ್ನೊಬ್ರು ಒಂದು 2-3 ಮುಂದೆ ಬಂದ್ರೆ ನನ್ಗೂ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ನಾನು ಇವತ್ತು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಸರ್ ಒಂದು ತುಂಬಾ ಒಳ್ಳೆ ಬುಕ್ ಕೊಟ್ರು, ಮಾಜಿ ಪ್ರಧಾನಿ ದೇವೇಗೌಡರ ಸಾಧನೆ ಬಗ್ಗೆ, ಅವರ ಹೋರಾಟದ ಬಗ್ಗೆ. ನನಗೆ ದೇವೇಗೌಡರ ಅಂದ್ರೆ ತುಂಬಾ ಅಭಿಮಾನ. ಅವ್ರು ಒಂದ್ಸರಿ ಒಂದು 3-4 ವರ್ಷದಿಂದ ಲಕ್ಷ್ಮೀ ನಾಗಪ್ಪ ಅಂತ IAS ಆಗಿದ್ರು. ಅವಾಗ ದೇವೇಗೌಡರು ಸಾಹೇಬ್ರು ಟ್ವೀಟ್ ಮಾಡಿದ್ರು. ಅದನ್ನ ನೋಡೇ ನಾವ್ ಒಂದ್ ಏನಾರ IAS IPS ಆದ್ರೆ ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಗೆ ಸನ್ಮಾನಿಸ್ತಾರೆ, ಅವ್ರು ನಮ್ಗೆ ಗುರ್ಸ್ತಾರೆ ಅನ್ನೋದೇ ನಮ್ಗೆ ಒಂಥರ ರೋಮಾಂಚನ. ಸೊ ಇವಾಗ ಅದನ್ನ ಆ ಸ್ಟೇಜಲ್ಲಿ ನಾನಿರೋದನ್ನ ನೋಡಿ ನನ್ಗೆ ಒಂದ್ಸರಿ ನಂಬಕ್ ಆಗ್ತದೆ ನಾವು ಅಷ್ಟು ಬಂದಿದೀವಿ ಅಂತ. ಸೊ ಇವೆಲ್ಲ ಅವರು ಒಂಥರ ನಮ್ ಮಾದರಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಲ್ಲೋದ್ರು, ಎಸ್ಪೆಷಲಿ ನನ್ನ ಹೆಸರು ವರುಣ್ ಗೌಡ ಆಗಿರೋದ್ರಿಂದ ಎಲ್ಲರೂ ಕೇಳೋದ್ ಫಸ್ಟ್ ಕ್ವಶನ್ ದೇವೇಗೌಡ ಸಾಹೇಬ್ರ ಬಗ್ಗೆ ಗೊತ್ತಾ ಅಂತ. ಮತ್ತೆ ದೇವೇಗೌಡ ಸಾಹೇಬ್ರ ಬಗ್ಗೆ ನಾನು ತುಂಬಾ ಮಾಕ್ ಇಂಟರ್ವ್ಯೂಗಳಲ್ಲಿ ವಿಡಿಯೋಸ್ ನೋಡ್ಬೋದು, ತುಂಬಾ ಮಾಕ್ ಇಂಟರ್ವ್ಯೂಸ್ ಬಗ್ಗೆ ಅವ್ರ ಸಾಧನೆ ಬಗ್ಗೆ ಕೇಳಿದ್ದಾರೆ. ಮತ್ತೆ ಒಂದೇನೋ ಬೇಜಾರ್ ಸಂಗತಿ ಅಂದ್ರೆ ಅವ್ರ ಸಾಧನೆಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಡೆಲ್ಲಿ ಮೆಟ್ರೋ ಸ್ಟಾರ್ಟ್ ಮಾಡಿದ್ದು ಅವ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಅದೊಂಥರ ನಮ್ಗೆ ಬೇಜಾರಾಯ್ತು. ಅವ್ರದ್ದು ಇಂಟರ್ವ್ಯೂಗೋಸ್ಕರ ಅವ್ರ ಚರಿತ್ರೆ ಎಲ್ಲ ಓದ್ತಿದ್ದೆ. ಸೊ ಅವಾಗ ನನಗೆ ಗೊತ್ತಾಯ್ತು ಇವ್ರ ಕೊಡುಗೆ ಎಷ್ಟಿದೆಯಲ್ಲಪ್ಪ ಅಂತ, ನಾವು ಅಷ್ಟು ತಿಳ್ಕೊಂಡಿಲ್ಲ ಅಂತ. ಸೊ ಇದೊಂದು ಅವಕಾಶ ಅಷ್ಟೇ ನನ್ಗೂ ಎಲ್ಲರ ಬಗ್ಗೆ, ದೊಡ್ಡವ್ರ ಬಗ್ಗೆ ತಿಳ್ಕೊಳಕ್ಕೆ. ಅದಕ್ಕೆ UPSC-ಗಾಗಿ ಈ ಅವಕಾಶ ಕಳಿಸ್ಕೊಟ್ರೆ ನನ್ನ ತಂದೆ ತಾಯಿಗೆ ನಾನು ತುಂಬಾ ಚಿರಋಣಿ ಆಗಿದ್ದೀನಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ಪಟ್ಟಣದಿಂದ ಬಂದಿದ್ರು ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಫಸ್ಟ್ ಇಂದ ದೃಢ ನಿರ್ಧಾರ ಇತ್ತು. ಅದಕ್ಕೋಸ್ಕರ ಅವ್ರಿಗೆ ತುಂಬಾ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಜಾಸ್ತಿ ಮಾತಿದೆ ಸರ್, ಒಂದೇ ಒಂದು ಮಾತು ಲಾಸ್ಟ್ ಅಲ್ಲಿ ಏನಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಶಿಲ್ಘಟ್ಟದಲ್ಲಿ 10 ವರ್ಷ ಇದ್ದೆ. ನಾನು 10 ವರ್ಷ ವಯಸ್ಸಾಗ ಶಿಲ್ಘಟ್ಟದಲ್ಲೇ ಬೆಳೆದಿದ್ದು. ನಾನು ಶಿಲ್ಘಟ್ಟದಲ್ಲಿ ಯಾವಾಗ ನಾನು ಈ ಊರ್ ಬಿಟ್ಟು ಬೇರೆ ಕಡೆ ಹೋದ್ವಿ, ಮತ್ತೆ ಚಿಂತಾಮಣಿಗೆ ಹೋದ್ವಿ, ನಾನು ಅನ್ಕೊಂಡೆ ಮೋಸ್ಟ್ಲಿ ಮುಗೀತು ನನ್ನ ಶಿಡ್ಲಘಟ್ಟ ಜೊತೆ ಸಂಬಂಧ ನನ್ ಮುಗೀತು, ನಾನು ಯಾವತ್ತೂ ಬರಕ್ ಆಗಲ್ಲ ಅಂತ. ಇವಾಗ ಸರ್ ಕರ್ಸಿ ಸನ್ಮಾನ ಮಾಡ್ತಾ ಇದ್ದು ಒಂಥರ ಖುಷಿ ಆಗ್ತದೆ. ಯಾಕಂದ್ರೆ ನಾನ್ ಬೆಳೆದಿರೋ ಊರಿಗೆ ನನ್ನ ಕರ್ಸಿ ಸನ್ಮಾನ ಮಾಡೋದೊಂಥರ ಹೇಳಕ್ ಆಗಲ್ಲ. ಆ ರೀತಿ ಅದಕ್ಕೋಸ್ಕರ ನಮ್ಮ ಶಾಸಕರಾದ ರವಿ ಸರ್ ಅವರಿಗೆ ಮತ್ತೆ ಎಲ್ಲಾ ಶಿಡ್ಲಘಟ್ಟ ಜನತೆಗೆ ನನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಾನು MBBS ಮಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೂ ತುಂಬಾ ಗೊಂದಲ ಇತ್ತು, ಹೆಂಗ್ ಮಾಡ್ಬೇಕಂತ. ನಮ್ಮ ಜಿಲ್ಲೆಯ ವಿವೇಕ್ ರೆಡ್ಡಿ IRS ಅವ್ರು ಇದ್ದಾರೆ, ಅವ್ರು ನನ್ಗೆ ತುಂಬಾ ಸಹಾಯ ಮಾಡಿದ್ರು. ನಾವ್ ಈ ತರ ಏನೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬೇಕಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗೋದು ನಾವು ಹಾರ್ಡ್ ವರ್ಕ್. ನಾವ್ ಎಷ್ಟು ಚೆನ್ನಾಗಿ ಎಷ್ಟು ಶ್ರದ್ಧೆಯಿಂದ ಓದ್ತೀವಿ ಅಂತ ಮೇಡಮ್ಗೂ ಗೊತ್ತಿರ್ತದು. ಯಾಕಂದ್ರೆ ಯಾವ್ದೇ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ್ರೂ ನಮ್ಗೆ ಬೇಕಾಗಿರೋ ಶ್ರದ್ಧೆ. ಇದು 1 ದಿನ ಆಗೋ ಕೆಲಸ ಅಲ್ಲ, 2 ದಿನ ಆಗೋ ಕೆಲಸ ಅಲ್ಲ. ಮತ್ತೆ ಇದು ನನ್ನ 3ನೇ ಅಟೆಂಪ್ಟ್. 2 ಅಟೆಂಪ್ಟ್ ಅಲ್ಲಿ ನಾನು ಫೇಲ್ ಆಗಿದ್ದೀನಿ. ಆ ಫೇಲ್ ಆದಾಗೂ ನಮ್ಮ ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡಿದ್ರು. ಆ ಫೇಲ್ ಆದಾಗ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ನಾನು ಕಳ್ಕೊಂಡಿರಲಿಲ್ಲ. 100% ಮಾಡ್ತೀನಿ ಅಂತಾನೆ ಅನ್ಕೊಂಡು ಹೋಗಿದ್ದೆ.
ಅದೇ ರೀತಿ ಮಾಡಿದ್ದೀನಿ. ಸೊ ಈ ಯುವ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವು ಫೇಲ್ಯೂರ್ನ ಆಕ್ಚುಲಿ ಎಲ್ಲ ದೊಡ್ಡ ದೊಡ್ಡ ಮುಖಂಡರು ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಲೈಫ್ ಅಲ್ಲಿ ಎಲ್ಲ ಲೆಸನ್ ಇಸ್ ಸೇಮ್. ಫೇಲ್ಯೂರ್ ಎಲ್ಲರಿಗೂ ಕಾಮನ್. ನಾವ್ ಅದನ್ನ ದಾಟ್ಕೊಂಡು ಹೋದ್ರೇನೆ ಸಕ್ಸಸ್ ಸಿಗುತ್ತೆ. ಒಂದು ಫೇಲ್ಯೂರ್ ನಾವ್ ಏನಾರ ಕುತ್ಕೊಂಡ್ರೆ ಮುಗೀತು, ನಮ್ದು ಅಲ್ಲಿ ಮುಗಿಯುತ್ತೆ. ಬಟ್ ಫೇಲ್ಯೂರ್ ಯಾವತ್ತು ನಮ್ಗೆ ಸ್ಟಾಪ್ ಮಾಡಬಾರ್ದು. ಕುಸ್ಕೊಂಡು ನಾವು ಇನ್ನ ಕಷ್ಟ ಬಿದ್ದು ಓದಿದ್ರೆ ಖಂಡಿತ ದೇವರು ಎಲ್ಲರ ಆಶೀರ್ವಾದದಿಂದ ನಾವು ಮುಂದೆ ಬಂದೇ ಬರ್ತೀವಿ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ವರುಣ್ ಗೌಡ ಅವ್ರಿಗೆ ಫೆಲಿಸಿಟೇಷನ್ ಮಾಡ್ತಿರೋದು ಒಬ್ರಿಗೆ ಫೆಲಿಸಿಟೇಷನ್ ಮಾಡ್ತಿರೋದಂತಲ್ಲ, ಎಷ್ಟೋ ಮಕ್ಕಳು ಎಸ್ಪೆಷಲಿ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಅಲ್ಲಿ UPSC ಮತ್ತೆ KPSC ಹಬ್ತರ ತುಂಬಾ ಮಕ್ಕಳು ಪರಿಶ್ರಮದಿಂದ ಓದ್ತಿದ್ದಾರೆ. ಸೊ ಒಬ್ರು ಸಾಧಕರನ್ನ ಈ ತರ ಗುರ್ತಿಸಿದ್ರೆ ಅಟ್ಲೀಸ್ಟ್ ನೋಡಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ, ಪರವಾಗಿಲ್ಲ ನಮ್ಗೆ 1 ಅಟೆಂಪ್ಟ್ ಹೋಯ್ತು, 2 ಅಟೆಂಪ್ಟ್ ಹೋಯ್ತು, 3ನೇ ಅಟೆಂಪ್ಟ್ ಹೋದ್ರು, ಲಾಸ್ಟ್ ಅಟೆಂಪ್ಟ್ 6ನೇ ಅಟೆಂಪ್ಟ್ ಅಲ್ಲೂ ತುಂಬಾ ಜನ IAS IPS ಪಡ್ಕೊಂಡಿರೋರೇ ಇದ್ದಾರೆ. ಸೊ ಒಬ್ರನ್ನ ಈ ತರ ಗುರ್ತಿಸ್ಬಿಟ್ಟು ಫೆಲಿಸಿಟೇಟ್ ನಾವ್ ಮಾಡಿದ್ರೆ ಇನ್ನು ತುಂಬಾ ಹಲವಾರು ಜನಕ್ಕೆ ನಾನೇ ಪ್ರೇರಿಸ್ಬಿಟ್ಟು ಇದ್ ಮಾಡಿ ಚೆನ್ನಾಗಿ ಅಂತ ಪ್ರೋತ್ಸಾಹನೆ ಕೊಟ್ಟಂಗ ಆಗುತ್ತೆ. ಮತ್ ಇದೇ ತರ ವರುಣ್ ಆಗ್ಲಿ ಮತ್ತೆ ಮಿಕ್ಕಿದ್ ಯಾರೇ ಟಾಪರ್ಸ್ ಆಗ್ಲಿ ಒಂದ್ಸಲ ನಾವ್ ಅಚೀವ್ ಆದ್ಮೇಲೆ ಮಿಕ್ಕಿದ್ ಹೋಗಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಎಲ್ಲಾ ಮಕ್ಳಿಗೂ ಪ್ರೋತ್ಸಾಹನೆ ಕೊಟ್ಟು ಹೇಗ್ ಪ್ರಿಪೇರ್ ಆಗ್ಬೇಕು, ಪ್ರಿಪರೇಷನ್ ಸ್ಟ್ರಾಟಜೀಸ್ ನ ಕೊಟ್ಟು ನಾವೇನಾದ್ರೂ ಅವ್ರಿಗೆ ಇನ್ನೂ ಗೈಡೆನ್ಸ್ ಕೊಟ್ರೆ ನಮ್ ತರ ತುಂಬಾ ಇನ್ನು ಹೆಚ್ಚಿನ ಮಕ್ಕಳು ಮತ್ತೆ ಯಾರಿದ್ದಾರೆ, ಯಾರು ಹೋಗ್ತಿದ್ದಾರೆ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ, ಎಸ್ಪೆಷಲಿ ಗವರ್ಮೆಂಟ್ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಮಕ್ಕಳಿಗೆ ಇವಾಗಿಂದಾನೇ ನಾವು ಏನಿದೆ UPSC KPSC ಹೇಗ್ ಓದ್ಬೇಕು ಅಂತ ಹೇಳ್ಕೊಡ್ಬೋದು. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಆಕ್ಸೆಸಿಬಿಲಿಟಿ ಇರುತ್ತೆ, ಹಿಂಗ್ ಓದಿ ಅಂತ ಹೇಳ್ಕೊಡೋದಕ್ಕೆ ಟೀಚರ್ಸ್ ಎಲ್ಲ ಅವ್ರಿಗೆ ಹೇಳ್ಕೊಡ್ತಾರೆ. ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ಅಷ್ಟು ಅವ್ರಿಗೆ ಇದಿರಲ್ಲ. ಸೊ ನಾವೇ ಹೋಗಿ ಆ ತರ ಮುಂದೆ ನಮ್ ಗವರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳು ಇನ್ನು ಹೆಚ್ಚಾಗಿ UPSC KPSC ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ ಜಿಲ್ಲೆಯಲ್ಲಿ UPSC KPSC ಆಗ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ವರುಣ್ ಗೌಡ ಆಗಿರೋದು ಹಿಸ್ ಪರ್ಸಿಸ್ಟೆನ್ಸ್ ಎಫರ್ಟ್ಸ್ ಇಸ್ ವೆರಿ ಕನ್ಸಿಸ್ಟೆನ್ಸ್. ಅವ್ರದ್ದು ಪ್ರಿಪರೇಷನ್ ಜರ್ನಿದು ವಿಡಿಯೋಸ್ ನೋಡಿದೆ, ವೆರಿ ಕನ್ಸಿಸ್ಟೆಂಟ್ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್. ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ಹಿಸ್ ಗಾಟ್ ದಿಸ್ ರಿಸಲ್ಟ್ಸ್. ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್ ಇನ್ ಲೈಫ್ ಅಹೆಡ್. ಸೊ ಇದೇ ತರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಇನ್ನೂ ಅಟೆಂಪ್ಟ್ಸ್ ಇದೆ. ಸೊ ಯಾರು ಏನು ಕುಗ್ದರೆ ಚೆನ್ನಾಗಿ ಓದಿ UPSC ಇಲ್ಲ KPSC ಯಾವ್ದಾರ ಒಂದು ಎಕ್ಸಾಮ್ ಅಲ್ಲಿ ಒಂದು ಆಫೀಸರ್ ಆಗಿ ಬಂದ್ರೆ ಎಲ್ಲರಿಗೂ ಹೆಮ್ಮೆ ಅಂತ ಹೇಳಕ್ ಇಷ್ಟ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಶಿಡ್ಲಘಟ್ಟ ಶಾಸಕರಾದಂತಹ ಮಾನ್ಯ ಶ್ರೀ ರವಿಕುಮಾರ್ ಸರ್ ಅವರು ನಮ್ಮದ UPSC ಅಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕ್ ಹಾಗೂ ಕರ್ನಾಟಕದಲ್ಲಿ 7ನೇ ರ್ಯಾಂಕ್. ನಮಗ ಹೆಸರು ಡಾಕ್ಟರ್ ವರುಣ್ ಗೌಡ ಅಂತ. ಅವನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಶಿಡ್ಲಘಟ್ಟದಲ್ಲೇ. LKG ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ವರೆಗೂ ಶಿಡ್ಲಘಟ್ಟ ನಗರದ ಸರಸ್ವತಿ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಆಮೇಲೆ ಮಂಚೇನಹಳ್ಳಿ ಮತ್ತೆ ಪ್ರಾಥಮಿಕ ಶಾಲೆ ಮಂಚೇನಹಳ್ಳಿ, ಪ್ರೌಢಶಾಲೆಯನ್ನ ಚಿಂತಾಮಣಿ ನಗರ ಲಯನ್ಸ್ ಮತ್ತೆ ಆಳ್ವಾಸ್ ಮೂಡುಬಿದ್ರೆಯಲ್ಲಿ PUC ಮುಗಿಸಿ MBBS ಕೊಪ್ಪಳ ವೈದ್ಯಕೀಯ ಕಾಲೇಜಲ್ಲಿ ಮುಗಿಸಿಕೊಂಡು ಈ ದಿನ ಅಖಿಲ ಭಾರತ ಮಟ್ಟದಲ್ಲಿ UPSC ಅಲ್ಲಿ ತೇರ್ಗಡೆ ಮಾಡ್ತಾರೆ. ನನಗೆ ಶಿಡ್ಲಘಟ್ಟದಲ್ಲಿ ನಾನು 1996 ಇಸ್ವಿಯಲ್ಲಿ ಶಿಡ್ಲಘಟ್ಟಕ್ಕೆ ಬಂದೆ. ಅಂದಿನಿಂದ ನಾನು ಶಿಡ್ಲಘಟ್ಟ ಫಸ್ಟ್ ಅಪಾಯಿಂಟ್ ಶಿಡ್ಲಘಟ್ಟದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ಶಿಡ್ಲಘಟ್ಟ ಟೌನ್ ಠಾಣೆಯಲ್ಲಿ ಕರ್ತವ್ಯ ಮಾಡಿದೆ. 1998ರಲ್ಲಿ ನನ್ನ ಮಗ ಇಲ್ಲೇ ಹುಟ್ಟಿ ಬೆಳೆದಿದ್ದು. ನನಗೆ ತುಂಬಾ ಖುಷಿ ಇದೆ ಈ ದಿನ ಶಿಡ್ಲಘಟ್ಟ ಜನತೆ ಮುಂದೆ ಮಾನ್ಯ ಶಾಸಕರು ನನ್ನನ್ನು ಮಗನ ನಮ್ಮ ಕುಟುಂಬದವನ್ನೆಲ್ಲ ಕರೆಸಿ ಸನ್ಮಾನ ಮಾಡಿದ್ದು ತುಂಬಾ ಖುಷಿ ಇದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಬರೆಯಕ್ಕಾಗಲ್ಲ. ನಾನು ಮಗನ ಹುಟ್ಟಿ ಬೆಳೆದಿದ್ದು ನನಗೂ ಫಸ್ಟ್ ಶಿಡ್ಲಘಟ್ಟ ಅಂದ್ರೆ ತುಂಬಾ ಆತ್ಮೀಯ ಇದೆ. ಫಸ್ಟ್ ಅಪಾಯಿಂಟ್ ಇಲ್ಲಿ ಅಲ್ಲ, ಅದು ತುಂಬಾ ಆತ್ಮೀಯ ಇದೆ. ಮತ್ತೆ ಇಲ್ಲಿ ಮಾಧ್ಯಮ ಮಿತ್ರರು ಎಲ್ಲ ನನಗೆ ತುಂಬಾ ಪರಿಚಯ ಇರೋದ್ರಿಂದ ಈ ದಿನ ಸನ್ಮಾನ ತುಂಬಾ ಖುಷಿಯಾಗಿದೆ. ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ತ್ಯಾವನಹಳ್ಳಿ ಗ್ರಾಮ ಅಂತ. ನಾನು 1996ರಲ್ಲಿ ಪೊಲೀಸ್ ಇಲಾಖೆಗೆ ಕಾನ್ಸ್ಟೇಬಲ್ ಆಗಿ ಕರ್ತವ್ಯಕ್ಕೆ ಸೇರ್ಕೊಂಡೆ. ನಾನು ಶಿಡ್ಲಘಟ್ಟದಲ್ಲೇ ಫಸ್ಟ್ ಅಪಾಯಿಂಟ್. ಇಂದಿನಿಂದ ನಮ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸುತ್ತ ಜಿಲ್ಲೆ ಆಗ್ಬಿಟ್ಟಿದೆ. ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಜನತೆಗೆ ಧನ್ಯವಾದಗಳನ್ನ ಇಷ್ಟಪಡ್ತೇನೆ.